ಶಾಸಕರಾದಂತ ಶ್ರೀಯುತ ಜಗದೀಶ್ ಗುಡಗುಂಟಿ ಅವರಿಗೂ ಹೇಳಿದ್ದೀವಿ. ಅದೇ ರೀತಿಯಿಂದ ಸಿದ್ದು ಸೌದಿ ಅವರಿಗೂ ಮನವಿ ಮಾಡ್ಕೊಂಡಿವಿ. ಅದೇ ರೀತಿ ಎಲ್ಲಾ ಜನಪ್ರತಿನಿಧಿಗಳಿಗೆ ನಾವು ಇವತ್ತ ಒತ್ತಾಯಿಸುವುದೇನಂದ್ರೆ, ಪಕ್ಷ ಭೇದ ಬಿಟ್ಟು ಜಮಖಂಡಿ ಜನರ ಬಹುದಿನಗಳ ಆಸೆ ಆಗಿರುವಂತ ಜಮಖಂಡಿ ಜಿಲ್ಲೆಯನ್ನ ಘೋಷಣೆ ಮಾಡಿಸುವ ಸಲುವಾಗಿ ತಾವೆಲ್ಲರೂ ಒತ್ತಡ ತರಬೇಕು. ವಿಧಾನ ಸಭೆಯ ಒಳಗೆ ಹಾಗೂ ಹೊರಗೆ ಎಲ್ಲರೂ ಪಕ್ಷ ಭೇದ ಮರೆತು ಹೋರಾಟ ಮಾಡಿ ಜಮಖಂಡಿ ಜಿಲ್ಲೆಯನ್ನಾಗಿ ಘೋಷಣೆ ಮಾಡಿಸಿಕೊಂಡೇ ನಾವು ಜಮಖಂಡಿಗೆ ಬರ್ತಿರತ್ತಕ್ಕೆ ನಾವು ಆತ್ಮವಿಶ್ವಾಸ ಇಟ್ಟುಕೊಂಡಿದ್ದೀವಿ. ಬಜೆಟ್ ಅಧಿವೇಶನ ಆರಂಭವಾಗಲಿದ್ದು, ಮೊನ್ನೆ ಮುಖ್ಯಮಂತ್ರಿಗಳು ಮಾಧ್ಯಮದ ಜೊತೆ ಮಾತಾಡೋ ಹೊತ್ನಾಗ ಅವರು ವಿಷಯ ಹೇಳಿದ್ರು. ಬಜೆಟ್ ಅಧಿವೇಶನದಲ್ಲಿ ಹಲವು ಜಿಲ್ಲೆಗಳನ್ನ ಘೋಷಣೆ ಮಾಡುವ ಪ್ರಸ್ತಾಪವಿದ್ದು ಅದನ್ನ ಮಾಡ್ತೀವಿ ಅಂತಕ್ಕೆ ಹೇಳಿದ್ದಾರೆ. ಆ ಒಂದು ಮಾತಿನ ಭರವಸೆಯಿಂದ ನಮಗೆ ಇಲ್ಲಿ ಜಮಖಂಡಿನೂ ಜಿಲ್ಲೆಯಾಗಿ ಘೋಷಣೆ ಮಾಡ್ತಾ ಇರತಕ್ಕೆ ಭರವಸೆನ ಇಟ್ಕೊಂಡಿದ್ದೀವಿ. ಅದೇ ರೀತಿ ಭಾರತದ ಸ್ವಾತಂತ್ರ್ಯ ಆದ ನಂತರ ಮೊಟ್ಟ ಮೊದಲಿಗೆ ಭಾರತದ ಸರ್ಕಾರದಲ್ಲಿ ವಿಲೀನವಾಗಿದ್ದು ಜಮಖಂಡಿಯ ಪಟವರ್ಧನ ಸರ್ಕಾರ. ವಿಲೀನ ಮಾಡುವ ಹೊತ್ನಾಗ ಜಮಖಂಡಿ ಪಟವರ್ಧನ ಮಹಾರಾಜರು ಜಮಖಂಡಿ ನಗರವನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು, ರೈಲ್ವೆ ಇತರೆ ಕೆಲವನ್ನ ಕಂಡೀಷನ್ ಹಾಕಿ ಜಮಖಂಡಿ ಸಂಸ್ಥಾನವನ್ನ ವಿಲೀನ ಮಾಡಿದ್ರು. ಅದರಂತೆ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೆ ಜಮಖಂಡಿ ಜಿಲ್ಲೆ ಆಗಬೇಕಂತ ಹೇಳಿ ಒತ್ತಾಯ ಮಾಡಿ ಅನೇಕ ಹೋರಾಟಗಳನ್ನ ಮಾಡ್ಕೊತಾ ಬಂದಿದ್ದು ಇದುವರೆಗೂ ಜಮಖಂಡಿ ಜನರಿಗೆ ನ್ಯಾಯ ಸಿಕ್ಕಿಲ್ಲ. ಆದ ಕಾರಣ ನಾವು ಮತ್ತೊಮ್ಮೆ ಈ ಬಜೆಟ್ ಅಧಿವೇಶನದಲ್ಲಿ ನಾಳೆ ಸಾವಳಗಿ ತಾಲೂಕಾಗಿ ಘೋಷಣೆ ಮಾಡಿ ಜಮಖಂಡಿಯನ್ನ ಜಿಲ್ಲಾ ಕೇಂದ್ರವಾಗಿ ಘೋಷಣೆ ಮಾಡಬೇಕು ಅಂತ ಹೇಳಿ ಎಲ್ಲ ಜನರ ಪರವಾಗಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ. ಜೊತೆಗೆ ಜಮಖಂಡಿಯ ಅಭಿವೃದ್ಧಿಗಾಗಿ ಬಜೆಟ್ ನಲ್ಲಿ 10,000 ಕೋಟಿ ರೂಪಾಯಿಗಳನ್ನ ಮೀಸಲಿಡಬೇಕು ಅಂತ ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೀವಿ.